Please subscribe my channel and press the bell icon for latest video. Hello friends, this is Sachin and welcome back to my channel Edits. So now ಇವತ್ತು PUBG ಸ್ಪೆಷಲ್ ಒಂದು ಪಿಕ್ನ ಎಡಿಟ್ ಮಾಡೋಣ ಈ ಥರ. ಸೊ ಲೆಟ್ಸ್ ಗೋ ಟು PicsArt. ಸೊ ಫಸ್ಟ್ ನಾವು ಬ್ಯಾಕ್ಗ್ರೌಂಡ್ನ PicsArt ಎಕ್ಸ್ಪೋರ್ಟ್ ಮಾಡೋಣ. ಎಕ್ಸ್ಪೋರ್ಟ್ ಮಾಡಿಬಿಟ್ಟು ಫಸ್ಟು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡೋಣ. ದೆನ್ ಬ್ಲರ್ ಆಪ್ಷನ್ನ ಕ್ಲಿಕ್ ಮಾಡಿ ಒಂದು 7ವರೆಗೂ ಇಡಿ ಬ್ಯಾಕ್ಗ್ರೌಂಡ್ಗೆ. ಸೊ ಮರ್ಜ್ ಮಾಡಿ ಡನ್ ಕೊಡಿ. ದೆನ್ ಡ್ರಾ ಟೂಲ್ ಮೇಲೆ ಹೋಗೋಣ. ಫಸ್ಟು ಒಂದು ಎಂಟಿ ಲೇಯರ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಮಾಡೆಲ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ನಾನು ಫಸ್ಟೇ ಕಟ್ ಮಾಡಿ ಇಟ್ಟಿದ್ದೀನಿ, ಟೈಮ್ ವೇಸ್ಟ್ ಆಗಬಾರ್ದು ಅಂತ. ಸೊ ನೀವು ಬ್ಯಾಕ್ಗ್ರೌಂಡ್ಗೆ ಸೂಟ್ ಆಗೋ ರೀತಿಯಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ. ದೆನ್ ಅಗೇನ್ ಇನ್ನೊಂದು ಫಸ್ಟ್ ಕರೆಕ್ಟಾಗಿ ಕುಂತಿಲ್ಲ ಅಂದರೆ ಸ್ವಲ್ಪ ನೀವು ಟ್ರಾನ್ಸ್ಫರ್ ಮೇಲೆ ಮಾಡ್ಕೊಬೋದು. ದೆನ್ ಇನ್ನೊಂದು ಎಂಟಿ ಲೇಯರ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಒಂದು ಗನ್ಸ್ ಬ್ಯಾಕ್ಗ್ರೌಂಡ್ ಇದೆ, ಅದನ್ನ ಆ್ಯಡ್ ಮಾಡೋಣ. ಇದು ಬ್ಯಾಕ್ಗ್ರೌಂಡ್ನಲ್ಲಿ ಇರೋ ರೀತಿಯಲ್ಲಿ ಲೇಯರ್ನ ಅಡ್ಜಸ್ಟ್ ಮಾಡೋಣ. ಸೊ ಈ ಥರ. ದೆನ್ ಅಗೇನ್ ಎಂಟಿ ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಡ್ ಫೋಟೋ ಮೇಲೆ ಹೋಗ್ಬಿಟ್ಟು ಇನ್ನೊಂದು ಪೇಜ್ ಇದೆ, ಪೇಜನ್ನು ಆ್ಯಡ್ ಮಾಡೋಣ. ನಾನು ಯೂಸ್ ಮಾಡೋ ಪ್ರತಿಯೊಂದು ಪೇಜು ಕೂಡ ನನ್ನ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅದರ ಲಿಂಕು ನೀವು ಡೌನ್ಲೋಡ್ ಮಾಡ್ಕೊಬೋದು, ಫ್ರೀ ಟು ಯೂಸ್. ಓಕೆ, ಗನ್ ಇದೆ, ಗನ್ ಸ್ವಲ್ಪ ಕೈಯಲ್ಲಿರೋ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಈ ಥರ. ದೆನ್ ಇವಾಗ ಇರೇಸ್ ಟೂಲ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಆಪೋಸಿಟಿನ 150ವರೆಗೂ ಇಟ್ಕೊಳ್ಳಿ, ಅಂದರೆ ಕಾಣೋ ವಿಜುವಲಿ ಇರೋ ರೀತಿಯಲ್ಲಿ. ದೆನ್ ಕೈ ಮೇಲಿರೋ ಪಾರ್ಟ್ಸೆಲ್ಲ ಇರೇಸ್ ಮಾಡಿಬಿಡಿ ಈ ಥರ. ದೆನ್ ಈ ಕಡೆದು ಕೂಡ ಒಟ್ಟಿನಲ್ಲಿ ಕೈನಲ್ಲಿ ಹಿಡಿದಿರೋ ರೀತಿಯಲ್ಲಿ ಅದು ವಿಜುವಲೈಸ್ ಆಗಬೇಕು, ಆ ಥರ ನೀವು ಮಾಡ್ಕೊಳ್ಳಿ. ನಾನು ಈ ರೀತಿಯಲ್ಲಿ ಮಾಡ್ತಿದ್ದೀನಿ. ಓಕೆ, ಈ ರೀತಿ ಆಯಿತು. ಸೊ ಇವಾಗ ವೆಬ್ಸೈಟ್ನ 100% ಕೊಟ್ಬಿಡಿ. ಇವಾಗ ಎಷ್ಟಾಯಿತು. ದೆನ್ ಅಗೇನ್ ಇನ್ನೊಂದು ಎಂಟಿ ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆ್ಯಡ್ ಫೋಟೋ ಮೇಲೆ ಹೋಗ್ಬಿಟ್ಟು ಇನ್ನೊಂದು ಪೇಜ್ ಇದೆ, ಪೇಜನ್ನ ಆ್ಯಡ್ ಮಾಡೋಣ. ಓಕೆ, ಪ್ಲೇಯರ್ ಅನ್ನೋನ್ಸ್ ಬ್ಯಾಟ್ಲ್ ಅಂದರೆ ಪಬ್ಜಿದೊಂದು ಬ್ಯಾಕ್ಗ್ರೌಂಡ್ ಅಂದರೆ PNG ಇದೆ, ಅದನ್ನ ಆ್ಯಡ್ ಮಾಡಿ. ಕೆಳಗಡೆಯಲ್ಲಿ ಇನ್ನೊಂದಿದೆ PNG, ಅದನ್ನ ಆ್ಯಡ್ ಮಾಡೋಣ. ಮಾಸ್ಕ್ನ ಆ್ಯಡ್ ಮಾಡೋಣ. ಈ ಮಾಸ್ಕ್ನ ಮಕ್ಕದ ಮೇಲೆ ಇರೋ ಮಾಸ್ಕ್ ಥರ ಆ್ಯಡ್ ಮಾಡಿ. ಇದು ಕೂಡ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ನೀವು ಡೌನ್ಲೋಡ್ ಮಾಡ್ಕೊಬೋದು. ಓಕೆ, ದೆನ್ ಒಂದು ಲೋಗೋ ಏನೋ ಆ್ಯಡ್ ಮಾಡೋಣ. ಮತ್ತು ಒಂದು ಫ್ಲೇವರ್ PNG ಆ್ಯಡ್ ಮಾಡೋಣ, ಅಂದರೆ ಸ್ಪಾರ್ಕಲ್ ಥರ ಇರೋದು. ಫಸ್ಟ್ ಲೋಗೋನ ಆ್ಯಡ್ ಮಾಡೋಣ. ದೆನ್ ಅಗೇನ್ ಸ್ಪಾರ್ಕಲ್ನ ಆ್ಯಡ್ ಮಾಡೋಣ. ಸೊ ಒಂದು ಪಾರ್ಟ್ ಕೂಡ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ವೀಡಿಯೋನ ನೋಡಿ. ನೀವು ನೋಡಿದ್ರೆ ನನಗೂ ವಾಚ್ ಟೈಮ್ ಸಿಗುತ್ತೆ. ಸೊ ಇಟ್ ಹೆಲ್ಪ್ಸ್ ಮೀ ಟು ಗೆಟ್ ರಿವೈವ್ಡ್ ಸೂನ್. ಓಕೆ, ಸ್ಪಾರ್ಕ್ PNG ವಾಟ್ ಎವರ್ ಯು ಕಾಲ್. ಓಕೆ, ಇದನ್ನ ಬ್ಲೆಂಡಿಂಗ್ ಮಾಡಿ ಹೋಗ್ಬಿಟ್ಟು ಸ್ಕ್ರೀನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಟ್ರಾನ್ಸ್ಫರ್ ಮೇಲೆ ಹೋಗ್ಬಿಟ್ಟು ನಿಮ್ಮ ಫೋಟೋಗೆ ಸೂಟ್ ಆಗೋ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಬಿಡಿ ಈ ಥರ. ದೆನ್ ಡನ್ ಮೇಲೆ ಕೊಟ್ಟು ಇವಾಗ ಎಲ್ಲ ಲೇಯರ್ನ ಸ್ವಲ್ಪ ಮರ್ಜ್ ಮಾಡ್ಕೊಳ್ಳೋಣ. ಫಸ್ಟ್ ಇದನ್ನು ಮಾಡಿ ಎಲ್ಲ ಲೇಯರ್ನ ಕರೆಕ್ಟಾಗಿ ಮರ್ಜ್ ಮಾಡ್ಕೊಳ್ಳಿ. ಫಸ್ಟ್ ಅದನ್ನ ಮಾಡಬೇಡಿ, ಫಸ್ಟ್ ಮಿಕ್ಕಿರೋದೆಲ್ಲ ಮಾಡಿಬಿಟ್ಟು ಲಾಸ್ಟ್ನಲ್ಲಿ ಅದನ್ನು ಸ್ಪಾರ್ಕಲ್ PNG ಆ್ಯಡ್ ಮಾಡಿ. ದೆನ್ ಡನ್ ಮೇಲೆ ಕೊಡಿ. ಡಿಸ್ಕಾರ್ಡ್ ಮಾಡಿಬಿಟ್ಟು ಆ್ಯಡ್ ಫೋಟೋ ಮೇಲೆ ಹೋಗ್ಬಿಟ್ಟು ಒಂದು PNG ಇದೆ, PNG ಆ್ಯಡ್ ಮಾಡೋಣ. ಫಸ್ಟು ಇದು ಲಾಸ್ಟ್ PNG ಇಲ್ಲಿ ಯೂಸ್ ಮಾಡೋದು. ಓಕೆ,
ನಿಮ್ಗೆ ಸೂಟ್ ಆಗೋ ರೀತಿಯಲ್ಲಿ ನೀವು ಹೇರ್ ಪೇಂಜನ್ನು ರೆಡಿ ಮಾಡಬೇಕು ಅಂದರೆ ಸ್ಕೆಚ್ ಬುಕ್ ಪ್ರೋ ಅಂತ ಒಂದು ಆ್ಯಪ್ ಇದೆ, ಆ ಆ್ಯಪ್ನಲ್ಲಿ ನೀವು ಎಡಿಟ್ ಮಾಡ್ಕೊಬೋದು. ಅದ್ರ ಟ್ಯೂಟೋರಿಯಲ್ ಬೇಕಾದರೆ ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡಿ, ನಾನು ಅದ್ರ ಮೇಲೆ ಒಂದು ಟ್ಯೂಟೋರಿಯಲ್ ತೊಗೊಂಬರ್ತೇನೆ. ಓಕೆ, ನಾನು ಹೇರ್ನ ಈ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ತೀನಿ. ಸ್ವಲ್ಪ ಕಲರ್ ಅಡ್ಜಸ್ಟ್ಮೆಂಟ್ ಮಾಡೋಣ, ಅಂದರೆ ಸ್ವಲ್ಪ ವೈಟ್ ಆಗಿದೆ. ನಾನು ಹೇರಿಗೆ ಸೂಟ್ ಆಗೋ ರೀತಿಯಲ್ಲಿ ನಾನು ಅಡ್ಜಸ್ಟ್ ಮಾಡ್ತಿದ್ದೀನಿ. ನನ್ನ ಪಿಕ್ ಹೇರು ಓಕೆ, ಈ ಥರ ಸ್ವಲ್ಪ ಸ್ಮೂತ್ ಅಡ್ಜಸ್ಟ್ನ ಕೊಡೋಣ. ಅದಕ್ಕೆ ಸ್ವಲ್ಪ ರಿಯಲಿಸ್ಟಿಕ್ ಬರುವಾಗ. ಓಕೆ, ಇಷ್ಟು ಸಾಕು. ಇವಾಗ ಡನ್ ಮೇಲೆ ಕ್ಲಿಕ್ ಮಾಡಿ, ದೆನ್ ಡಾಟ್ ಟೂಲ್ ಮೇಲೆ ಹೋಗ್ಬಿಟ್ಟು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಡಾಟ್ ಟೂಲ್ ಮೇಲೆ ಹೋಗ್ಬಿಟ್ಟು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇವ್ ಅಂತ ಕೊಡಿ. ಸೇವ್ ಆಗುತ್ತೆ. ಓಕೆ, ದೆನ್ ನಾವು ಇವಾಗ ಲೈಟ್ರೂಮ್ ಅಪ್ಲಿಕೇಶನ್ ಓಪನ್ ಮಾಡೋಣ. ಲೈಟ್ರೂಮ್ ಅಪ್ಲಿಕೇಶನ್ ಹೋಗ್ಬಿಟ್ಟು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ರೀಸೆಂಟ್ ಪಿಕ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆ್ಯಡ್ ಅಂತ ಕೊಡಿ. ಪಿಕ್ಕು ಆ್ಯಡ್ ಆಗುತ್ತೆ. ಸೊ ದೆನ್ ನೀವು ಆ್ಯಡ್ ಆಗಿರೋ ಪಿಕ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕಲರ್ ಕರೆಕ್ಷನ್ ಮಾಡೋಣ. ಎಕ್ಸ್ಪೋರ್ಟ್ನ ಇನ್ಕ್ರೀಸ್ ಮಾಡಿ, ಕಾಂಟ್ರಾಕ್ಟ್ಸ್ನ ಇನ್ಕ್ರೀಸ್ ಮಾಡಿ, ಹೈಲೈಟ್ಸ್ನ ಸ್ವಲ್ಪ ಇನ್ಕ್ರೀಸ್ ಮಾಡಿ, ಸ್ವಲ್ಪ ಶಾಡೋಸ್ನ ಇನ್ಕ್ರೀಸ್ ಮಾಡಿ, ವೈಟ್ಸು ಕಡಿಮೆ ಇರಲಿ, ಬ್ಲ್ಯಾಕ್ ಸ್ವಲ್ಪ ಇನ್ಕ್ರೀಸ್ ಮಾಡೋಣ. ಸೊ ಥರ್ಮೋಮೀಟರ್ ಸಿಂಬಲ್ನ ಕ್ಲಿಕ್ ಮಾಡ್ಕೊಂಡು ಆ ಶಾರ್ಟ್ನ ಕಸ್ಟಮ್ಗೆ ಹಾಕಿ ಮಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸ್ಕಿನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ, ಅಂದರೆ ಸ್ಕಿನ್ ಕಲರ್ನ ಇನ್ಕ್ರೀಸ್ ಮಾಡೋಣ. ಲುಮಿನೆನ್ಸ್ನ ಹೆಚ್ಚಿಗೆ ಮಾಡಿ, ಸ್ಯಾಚುರೇಷನ್ನ ಸ್ವಲ್ಪ ಕಡಿಮೆ ಮಾಡೋಣ. ಇದರಲ್ಲಿ ಸ್ವಲ್ಪ ಕಲರ್ ಕರೆಕ್ಷನ್ ಮಾಡೋಣ, ಅಂದರೆ ಸ್ವಲ್ಪ ಸಿಂಪಲ್ ಲುಕ್ ಇರೋದನ್ನ ಔಸಮ್ ಲುಕ್ನ ಕೊಡೋಣ. ಇದಕ್ಕೆ ಶರ್ಟ್ ಕಲರ್ ಆಗಿರ್ಬೋದು, ಜಾಕೆಟ್ ಕಲರ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಕಲರ್ ಆಗಿರ್ಬೋದು, ಅದನ್ನೆಲ್ಲ ಸ್ವಲ್ಪ ಮ್ಯಾಚ್ ಆಗೋ ರೀತಿಯಲ್ಲಿ ಮಾಡೋಣ, ಎಡಿಟ್ ಮಾಡೋಣ. ಸ್ಕೂಲ್ ಇವಾಗೇ ಡೆವಲಪ್ ಆಗ್ತಾಯಿದೆ ನಿಮ್ಮ ಪಿಕ್ಕು. ಓಕೆ, ದೆನ್ ಇಷ್ಟು ಸಾಕು. ಇವಾಗ ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕ್ಲಾರಿಟಿ ಟೂಲ್ ಮೇಲೆ ಹೋಗೋಣ. ಕ್ಲಾರಿಟಿನ ಸ್ವಲ್ಪ ಇನ್ಕ್ರೀಸ್ ಮಾಡೋಣ, ಡಿಎಸ್ನ ಸ್ವಲ್ಪ ಹೆಚ್ಚಿಗೆ ಮಾಡೋಣ, ವಿಗ್ನೇಟ್ನ ಕಡಿಮೆ ಮಾಡೋಣ. ವಿಗ್ನೇಟ್ ಜಾಸ್ತಿ ಬೇಡ, ಸ್ವಲ್ಪನೇ. ಮಿಡ್ ನೈಟ್ ಪಾಯಿಂಟ್ನ ನೋಡಿ, ನಿಮ್ಮ ಪಿಕ್ಗೆ ಸೂಟ್ ಆಗ್ತಿದ್ರೆ ಮಿಡ್ ನೈಟ್ ಪಾಯಿಂಟ್ನ ಹಿಡಿ, ಇಲ್ಲಾಂದರೆ ಬೇಡ. ಶಾರ್ಪ್ ಟೂಲ್ ನೋಡಿಬಿಟ್ಟು ಶಾರ್ಪ್ನೆಸ್ನ ಒಂದು 10 ಹಿಡಿ. ನಾಯ್ಸ್ ರಿಡಕ್ಷನ್ನ ಒಂದು ಓಕೆ, ಅದನ್ನು ಸ್ವಲ್ಪ 10 ಮಟ್ಟ. ಕಲರ್ ನಾಯ್ಸ್ನ 50 ಹಿಡಿ. ಸೊ ನಮ್ಮ ಫೋಟೋ ಎಡಿಟ್ ಆಯಿತು. ಫಸ್ಟ್ ಈ ರೀತಿ ಇರೋ ಪಿಕ್ಕು ಈ ರೀತಿಯಾಗಿ ಡೆವಲಪ್ ಆಯಿತು. ಐ ಹೋಪ್ ಯು ಲೈಕ್ ದ ವೀಡಿಯೋಸ್ ಫ್ರೆಂಡ್ಸ್. ನಿಮ್ಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ವಿಡಿಯೋನ ಕಂಪ್ಲೀಟ್ವರೆಗೂ ನೋಡಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.